टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಲೋಕಸಭೆಯಲ್ಲಿ ಇಂದು ಒಕ್ಕೂಟ ತಿದ್ದುಪಡಿ ಕಾಯ್ದೆ ಮಂಡನೆ ಆಗ್ತಾ ಇದೆ ಬಗ್ಗೆ ಮಾತಾಡೋ ಜೊತೆಗೆ ಪರಿಷತ್ ಸದಸ್ಯ ಸಿಟಿ ಮಾತನಾಡ್ತಾ ಹೋಗ್ತೇನೆ ಸರ್. ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕುವಂತ ಈ ಒಂದು ಬಿಲ್ ಈಗ ಮಂಡನೆ ಆಗ್ತಾ ಇದೆ. ಬಿಜೆಪಿ ನಾಯಕರು ಕೂಡ ಇದರ ಪರವಾಗಿದ್ರು, ಈಗ ಕಾಂಗ್ರೆಸ್ ನಾಯಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ದೇಶದಲ್ಲಿ ಸುಪ್ರೀಮು ವಕ್ಫ್ ಬೋರ್ಡೋ ಸಂವಿಧಾನನೋ? ಸಂವಿಧಾನವೇ ಸುಪ್ರೀಮು. ಸಂವಿಧಾನ ವಿರೋಧಿಯಾಗಿ ಸಂವಿಧಾನದಲ್ಲಿ ಇಲ್ಲದೇ ಇರುವಂಥ ಅಧಿಕಾರವನ್ನು ಮತೀಯ ಆಧಾರದಲ್ಲಿ ಕೊಡಲಿಕ್ಕೆ ಅವಕಾಶ ಇದೆಯಾ? ನೀವು ದೇವಸ್ಥಾನದ ಜಮೀನನ್ನು, ರೈತರ ಜಮೀನನ್ನು, ಸರ್ಕಾರಿ ಜಮೀನನ್ನು ಕೇವಲ ಒಂದು ನೋಟಿಫಿಕೇಷನ್ ಮೂಲಕ ನಂದು ಅಂಥೇಳಿ ಕಿತ್ಕೊಳ್ಳೋದಕ್ಕೆ ವಕ್ಫ್ ಬೋರ್ಡಿಗೆ ಅಧಿಕಾರ ಕೊಡೋದು ಅದು ಸಂವಿಧಾನ ಬಾಹಿರ ಆಗುತ್ತೋ ಇಲ್ವೋ? ನಾವು ಸಂವಿಧಾನಬದ್ಧವಾಗಿ ಸರಿಪಡಿಸೋ ಕೆಲಸ ಮಾಡಿದ್ದೇವೆ. ಈ ವಕ್ಫ್ ಬೋರ್ಡಿಗೆ ಯಾರು ಡೊನೇಟ್ ಮಾಡಿದರೆ ಆ ಡೊನೇಟ್ ಮಾಡಿದವ್ರು ಯಾರು, ಯಾವಾಗ ಮಾಡಿದ್ರು, ಅವ್ರದ್ದೇ ಜಮೀನಾ ಅನ್ನೋದನ್ನ ಪರಿಶೀಲನೆ ಆಗಬೇಕೋ ಬೇಡವೋ? ಅದನ್ನು ಪರಿಶೀಲನೆ ಮಾಡುವ ಅಧಿಕಾರ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾವೆ. ಅದರಲ್ಲಿ ತಪ್ಪೇನಿದೆ ಹೇಳಿ? ಸುಮ್ಮನೆ BJP ವಿರುದ್ಧ ತಪ್ಪು ಅಭಿಪ್ರಾಯ ಮೂಡಿಸೋದಕ್ಕೆ ಕೆಲವು ಮತೀಯವಾದಿ ಶಕ್ತಿಗಳು ಈ ರೀತಿ ಪ್ರಯತ್ನ ಮಾಡ್ತಿದ್ದಾವೆ. ಹಿಂದೆ CAA ಪ್ರಕರಣದಲ್ಲೂ CAA ಬಿಲ್ ತಂದಾಗ ನಾವು ಹೇಳಿದ್ವಿ, ಇದು ಪೌರತ್ವ ಕೊಡುವ ಬಿಲ್ಲು, ಯಾರ ಪೌರತ್ವನೂ ಕಿತ್ಕೊಳ್ಳಲ್ಲ ಅಂತ. ಆದರೆ ನಮ್ಮ ವಿರುದ್ಧ ಅಪಪ್ರಚಾರ ಮಾಡಿದ್ರು, ಈಗಲೂ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ತನ್ನ ಸ್ವಾರ್ಥಕ್ಕಾಗಿ ತಾಲಿಬಾನ್ ಮಾದರಿಯ ಅಮೆಂಡ್ಮೆಂಟ್ನ ಕರ್ನಾಟಕದಲ್ಲಿ ತಂದರೆ, ದೇಶದಲ್ಲಿ ತಂದರೆ ಅದನ್ನ ಸಮರ್ಥನೆ ಮಾಡ್ಲಿಕ್ಕೆ ಬರುತ್ತಾ? ನಾವು ಸಮರ್ಥನೆ ಮಾಡಲಿಲ್ಲ. ಈಗ ಒಕ್ಕೂಟ ತಿದ್ದುಪಡಿ ಮಸೂದೆ ಜಾರಿ ಆದರೆ ಆಗುವಂತಹ ಅನುಕೂಲಗಳೇನು ಅಂತ? ಹಾಲಿಂದ ಹಾಲಿಗೆ, ನೀರಿನ ನೀರಿಗೆ, ನ್ಯಾಯವಾಗಿದ್ದು ಸಿಕ್ಕುತ್ತೆ, ಅನ್ಯಾಯವಾಗಿ ಕಬಳಿಸಿದ್ದು ಹೋಗುತ್ತೆ. ಈಗ ವಿರೋಧ ಮಾಡೋದಕ್ಕೆ ಈಗ ಕಾಯ್ತಾ ಇದ್ದಾರೆ ಸರ್, ಏನು ಹೇಳ್ತೀರಿ ಅಂತ? ವಿರೋಧ ಮಾಡಲಿ, ಏನಂತ ವಿರೋಧ ಮಾಡ್ತಾರೆ? ಕಂಡರ್ ಜಮೀನೆಲ್ಲ ಅವನು ಯಾವನೋ ಹೇಳಿದ್ನಲ್ಲ, ವಿಧಾನಸೌಧವು ನಮ್ಮದೇ, ಹೈಕೋರ್ಟ್ ಜಾಗನೂ ನಮ್ಮದೇ ಅಂತ ಬಿಡಬೇಕೇನ್ರಿ? ದೇವಸ್ಥಾನ, 1000 ವರ್ಷದ ದೇವಸ್ಥಾನದ ಜಾಗನೂ ನಮ್ಮದೇ ಅಂತಂದರೆ ಕಣ್ಮುಚ್ಕೊಂಡು ಸುಮ್ಮನೆ ಇರಬೇಕಾ? ಹೇಡಿಗಳು ಸುಮ್ಮನಿರ್ತಾರೆ, ನಾವ್ಯಾರು ಹೇಡಿಗಳಲ್ಲ. ಪರಿಷತ್ ಸದಸ್ಯ ಸಿಟಿ ರವಿ ಅವರ ಮಾತು. ಕ್ಯಾಮರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.